ನಮಸ್ತೆ ಸ್ನೇಹಿತರೆ, ಇದು ಬಂದು ಬುಧವಾರದ ವಿಡಿಯೋ. ನಾನು ಒಂಚೂರು ಬ್ಯುಸಿ ಇದ್ದಿದ್ದರಿಂದ, ಬ್ಯುಸಿ ಅಂತಂದರೆ ನನಗೆ ಬುಧವಾರ ಇಷ್ಟೊಂದೆಲ್ಲ ಹೂವು ಹೊಲಿದು ತುಂಬ ಬೆನ್ನೋವು ಬಂದುಬಿಟ್ಟಿತ್ತು. ಸೊ ಹಂಗಾಗಿ ನಾನು ವೀಡಿಯೋಗೆ ವಾಯ್ಸ್ ಕೊಡೋಕ್ಕಾಗಲಿಲ್ಲ. ಆಮೇಲೆ ತುಂಬ ಜನ ಕೇಳ್ತೀರಾ, ನೀವು ಹೆಂಗೆ ವಾಯ್ಸ್ ಕೊಡ್ತೀರಾ ಅಂತೇಳಿ. ನಾನು ಕೆಲವೊಂದೊಂದು ಸಲ ವೀಡಿಯೋ ಮಾಡಿಕೊಂಡು ಆಮೇಲೆ ನಾನು ವಾಯ್ಸ್ ಕೊಡ್ತೀನಿ. ಕೆಲವೊಂದೊಂದು ಸಲ ಏನಾದರೂ ಸೌಂಡೆಲ್ಲ ಇಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ ಅಂತಂದರೆ ಆಗ ಓನ್ ವಾಯ್ಸೇ ಕೊಟ್ಟಿರ್ತೀನಿ. ನಾನು ತುಂಬ ರೇರು ಓನ್ ವಾಯ್ಸ್ ಕೊಡೋದು. ನಾನು ವೀಡಿಯೋ ಮಾಡಿಕೊಂಡು ಆಮೇಲೆ ವಾಯ್ಸ್ ಕೊಡ್ತೀನಿ. ಆಮೇಲೆ ಕೆಲವೊಂದಷ್ಟು ಜನ ಕೇಳ್ತಿದ್ರಿ, ಅಕ್ಕ ನೀವು ಹೂವು ಹೊಲಿಯೋದು, ಹೂವು ಕಟ್ಟೋದೆಲ್ಲ ಒಂದು ವೀಡಿಯೋ ಮಾಡಿ ಅಂತೇಳಿ. ಸೊ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ನಾನು ಟಿ ವಿ ನೋಡಿಕೊಂಡೇ ಹೂವು ಹೊಲಿತಾ ಇದ್ದೀನಿ. ಆದ್ರೂ ಹೂವು ಹೊಲಿಯೋದು ನೋಡೋರಿಗೆ ಬಿಡು ಅಂತ ಅನ್ಕೋತಾರೆ. ಎಷ್ಟು ಕಷ್ಟ ಪಾಪ. ನಮ್ಮಮ್ಮ ಇಲ್ಲಿಂದ ಯಲಹಂಕಕ್ಕೆ ಹೋಗಿ ಹೂವು ಎಲ್ಲ ತೊಗೊಂಡು ಬಂದು, ಅದರಲ್ಲೂ ನಾನು ನಮ್ಮಮ್ಮ ಮೇಲೆ ಎಷ್ಟು ಜೋರು ಮಾಡ್ತೀನಿ. ನಾನು ಏನು ಹೂವು ಹೇಳ್ತೀನೋ ಅವ್ರು ಅದೇ ಹೂವು ತೊಗೊಂಬರ್ಬೇಕು. ನಾನು ಏನಕ್ಕೆ ಅದೇ ಹೂವು ತರಬೇಕು ಅಂತೀನಿ ಅಂದರೆ, ನಾನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಈ ವಾರ ಯಾವ ಥರ ಹೂವು ಹೊಲಿಬೇಕು, ಯಾವ ಥರ ಹೂವು ತರಿಸ್ಬೇಕು ಅಂತ ಯೋಚನೆ ಮಾಡಿರ್ತೀನಿ. ಅದರಲ್ಲಂತೂ ಕನಕಾಂಬರ ಹೂವಂತೂ ಯಾವತ್ತೂ ನಾನು ಮಿಸ್ ಮಾಡಲ್ಲ. ಬಟ್ ಕನಕಾಂಬರ ಹೂವು ಕಟ್ಟೋದೇ ತುಂಬ ಕಷ್ಟ. ಈಗ ನಾವು ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಹೂವು ತೊಗೋಬೇಕು ಅಂದರೆ ಒಂದು ಮೊಳ 50-60 ರೂಪಾಯಿ ಇರುತ್ತೆ. ಬಟ್ ನಾನು 1/4 kg ಹೂವು ತೊಗೊಂಬಂದರೆ ಒಂದು 10-11 ಮೊಳ ಆಗುತ್ತೆ. ಸ್ವಲ್ಪ ಕಟ್ಟೋದು ಲೇಟ್ ಆಗುತ್ತೆ. ಬಟ್ ನಾನು ಎಲ್ಲ ದೇವ್ರಿಗೂ ಆರಾಮಾಗಿ ಹಾಕ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಯಾವಾಗಲೂ ಅಷ್ಟೇ ಪ್ರತಿ ವಾರ ಏನು ಹೂವು ತೊಗೊಂಡು ಬಂದಿಲ್ಲ ಅಂದರೂ ಕನಕಾಂಬರ ಹೂವು ಮಾತ್ರ ತಂದಿರ್ತೀನಿ. ಬಟ್ ಇದು ಕಟ್ಟೋದೇ ಲೇಟು, ಸಾಗಲ್ಲ. ಎಷ್ಟು ಜನ ಕಟ್ಟಿದ್ರೂ ಅದು ಲೇಟೇ ಆಗಿಬಿಡುತ್ತೆ. ಬಟ್ ನಮ್ಮ ಮನೆಯಲ್ಲಿ ನಾನು, ನನ್ನ ತಂಗಿ, ನಮ್ಮ ಅಮ್ಮನೇ ಕಟ್ಟೋದು. ಬಟ್ ನನ್ನ ತಂಗಿಗೆ ಒಂಚೂರು ಹುಷಾರಿಲ್ಲದೆ ಇರೋದಕ್ಕಿಂತ ಪಾಪ ಅವಳು ಈ ವಾರ ನನಗೆ ಹೆಲ್ಪ್ ಮಾಡಲಿಲ್ಲ ಹೂವು ಕಟ್ಟೋದಕ್ಕೆ. ಇಲ್ಲಾಂದರೆ ಅವಳು ನಮಗೆ ಹೆಲ್ಪ್ ಮಾಡ್ತಾಳೆ. ಅಂದರೆ ಅವಳಿಗೆ ಹಾರ ಎಲ್ಲ ಹೊಲಿಯೋದಕ್ಕೆ ಬರಲ್ಲ. ಬಟ್ ನಮ್ಮ ಅಮ್ಮ ಜೊತೆ ಕೂತ್ಕೊಂಡು ಹೂವು ಕಟ್ಕೊಡ್ತಾಳೆ. ಇನ್ನೂ ಒಂದು ಏನಪ್ಪ ಅಂತಂದರೆ, ನೆಲದ ಮೇಲೆ ಹಾಕಿ ಕಟ್ಟಬಾರ್ದು ಅಂತ ನನಗೆ ಕೆಲವೊಂದೊಂದು ಸಲ ಹೇಳಿದ್ದಾರೆ. ಹಂಗಾಗಿ ನಾನು ಇವಾಗ ಮ್ಯಾಟ್ ಮೇಲೆ ಹಾಕಿ ಕಟ್ಟೋದಕ್ಕೆ ನನಗೆ ಮನಸ್ಸು ಒಪ್ಪಲ್ಲ. ಚಾಪೆ ಮೇಲಂತೂ ನಾನು ಹಾಕಿ ಕಟ್ಟೋದೇ ಇಲ್ಲ. ಬಟ್ ಇಷ್ಟೊಂದು ಹೂವು ಎಲ್ಲ ಕಟ್ಟಬೇಕಾದ್ರೆ ಆಚೆ ಈಚೆ ಪೇಪರ್ ಹಾಕ್ಕೊಂಡ್ರೆ ಆ ಕಡೆ ಈ ಕಡೆ ಬಿದ್ದೋಗೇ ಹೋಗುತ್ತೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ನೀಟಾಗಿ ಒರೆಸ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಹೂವು ಹೊಲಿಯೋದಕ್ಕೆ. ಮತ್ತು ನಾನು ಮಾರನೇ ದಿನ ಬೆಳಗ್ಗೆ ದೇವ್ರ ಪೂಜೆಗೆ ಹಾಕ್ಬೇಕಾದ್ರೂ ಅಷ್ಟೇ ಎಲ್ಲ ಹೂವು ಜೋಡಿಸಿರ್ತೀನಿ ಒಂದು ಪೇಪರ್ ಮೇಲೆ. ಆವಾಗ ನಾನು ನೀರು ಹಾಕ್ಬಿಟ್ಟೆ ಹಾಕೋದು. ಇದು ನನಗೆ ಮೊದಲಿಂದನೂ ಅದೇ ಅಭ್ಯಾಸ. ಈಗ ನಂಗೆ ಚಾಪೆ ಮೇಲೆ ಎತ್ಕೊಂಡು ಕಟ್ಟಬೇಕಾದ್ರೆ ಬೇಗ ಸಾಗಲ್ಲ. ಕನಕಾಂಬರ ಹೂವು ಎಲ್ಲ ಚಾಪೆ ಮೇಲೆ ಹಾಕ್ಕೊಂಡು ಎತ್ತಿ ಎತ್ತಿ ಬೇಗ ಕಟ್ಟೋದಕ್ಕೂ ಆಗಲ್ಲ. ಹಂಗಾಗಿ ನೆಲದ ಮೇಲೆ ಆದರೆ ಕಂಫರ್ಟಬಲ್ಲಾಗಿ ಕಟ್ಬೋದು, ಹಾರನೂ ಹೊಲಿಬೋದು. ಅದರಲ್ಲಂತೂ ನಮ್ಮಮ್ಮ ಈ ಸಲ ಮಲ್ಲಿಗೆ ಹೂವು ತೊಗೊಂಬಂದಿರಲಿಲ್ಲ, ಮಳ್ಳೆ ಹೂವು ತಂದಿದ್ರು. ಮಳ್ಳೆ ಹೂವು ಅಂದರೆ ಸೂಜಿ ಮಲ್ಲಿಗೆ ಹೂವು ಅಂತಾರಲ್ಲ ಅದು. ಬಟ್ ಇದು ಅಷ್ಟೇ ಬೇಗನೆ ಸಾಗಲ್ಲ. ಎರಡೆರಡು ಹಾಕಿ ಪಾಪ ನಮ್ಮಮ್ಮ ಕಟ್ತಿದ್ರು ಪಾಪ ಬೇಗ ಸಾಗಲಿಲ್ಲ. ನನಗಂತೂ ಯಾವತ್ತೂ ನನಗೆ ಇಷ್ಟು ಬೆನ್ನೋವು ಬಂದಿರಲಿಲ್ಲ. ಬಟ್ಟು ಈ ಸಲಿನೇ ತುಂಬ ಬೆನ್ನೋವು ಬಂದುಬಿಡ್ತು. ಅಲ್ಲಿಗೂ ನಮ್ಮಮ್ಮ ಈ ಸಲ ಹೂವು ಬೇರೆ ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ರು. ಸುಕನ್ರಾಜ್ ಹೂವು ಬಾಗಿಲ್ಗೆ ಹಾಕೋಕ್ಕೆ, ದೇವ್ರ ಮನೆ ಬಾಗಿಲ್ಗೆ ಹಾಕು, ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಆಗೋಗ್ಬಿಟ್ಟಿದೆ, ಸುಕನ್ರಾಜ್ ಹೂವು ಹಾಕಿ ಅಂತ ತಂದಿದ್ದರು. ಸರಿ ಇನ್ಯಾಕೆ ಅವ್ರಿಗೆ ಬೇಜಾರು ಮಾಡೋದು ಅಂತ ನನಗೆ ಆಲ್ರೆಡಿ ಟೈಮ್ 9:30 ಆಗಿಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ತಂದುಬಿಟ್ಟಿದ್ದಾರೆ. ಅದು ಫ್ರಿಜ್ಜಲ್ಲಿಟ್ಟರೂ ಹಾಳಾಗ್ಬಿಡುತ್ತೆ. ಸುಕನ್ರಾಜ್ ಹೂವು ತುಂಬ ದಿನ ಇರಲ್ಲ. ಬಟ್ ಆದ್ರೂ ಕುತ್ಕೊಂಡು ಹೊಲ್ದೆ. ನೋಡಿ, ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡಲ್ಲ. ಅವಳು ಯಾವಾಗಲೂ ಓದ್ಕೊಳ್ಳೋದು ಬರ್ಕೊಳ್ಳೋದು ಅದೇ ಹೇಳ್ತಿರ್ತಾಳೆ. ಬಟ್ ನನ್ನ ತಂಗಿ ಮಗ ಹಂಗಲ್ಲ. ನಾನು ಏನೇ ಒಂದು ಕೆಲಸ ಮಾಡಿದ್ರು ಪಾಪ ಮಗು ನನಗೆ ಹೆಲ್ಪ್ ಮಾಡ್ತಾನೆ. ಹೂವು ಎಲ್ಲ ಬಿಡಿ ಹೂವು ಎಲ್ಲ ತುಂಬ ಮಿಗಿಲಿತ್ತು. ನಾನು ಅವ್ನಿಗೆ ಹೇಳ್ದೆ, ಇದನ್ನೆಲ್ಲ ಎತ್ತಿ ಕವರ್ಗೆ ಹಾಕಿಕ್ಕು ಅಂದರೆ ಎಷ್ಟು ನೀಟಾಗಿ ಅವ್ನು ಒಂದು ಹೂವನ್ನು ವೇಸ್ಟಾಗಿ ಆಗದೆ ಇರೋ ಥರ ನೀಟಾಗಿ ಎಲ್ಲ ಆಯ್ದು ಕವರ್ಗೆ ಹಾಕ್ತಾ. ಏನೇ ಒಂದು ಕೆಲಸ ಹೇಳಿದ್ರು ಆಗಲ್ಲ ಅಂತ ಅನ್ನಲ್ಲ. ಬಟ್ ನನ್ನ ಮಗಳು ಸ್ವಲ್ಪ ಸೋಂಬೇರಿ. ಅವಳಿಗೇನು ನಾನು ಹೇಳೋದಕ್ಕೆ ಹೋಗಲ್ಲ. ಯಾವಾಗ ನೋಡಿದ್ರು ನಾನು ಓದ್ಕೋಬೇಕು ಬರ್ಕೋಬೇಕು ಅಂತಿರ್ತಾಳೆ. ಸೊ ನಾನು ಅವಳಿಗೆ ಡಿಸ್ಟರ್ಬೇ ಮಾಡೋದಕ್ಕೆ ಹೋಗಲ್ಲ. ನಾನು ಕೆಲವೊಂದೊಂದು ಸಲ ಅನ್ಕೋತೀನಿ, ಅಯ್ಯೋ ಸಾಕಾಗೋಗ್ಬಿಟ್ಟಿರುತ್ತೆ ಕೆಲಸ ಮಾಡ್ಕೊಂಡು ಬಂದು, ಏನು ಹೂವು ತರಂದು ಕಟ್ಟೋದು ಬೇಡ, ಅಂಗಡಿನಲ್ಲೇ ತೊಗೊಂಬಂದು ಹಾಕ್ಬಿಡೋಣ ಅಂತ ಅನ್ಕೋತೀನಿ. ಬಟ್ ಎಷ್ಟೋ ಸಲ ಮನ್ಸು ಅನ್ಕೋತೀನಿ. ಬಟ್ ಮನ್ಸು ಬರಲ್ಲ. ಅಯ್ಯೋ ಪರವಾಗಿಲ್ಲ ಬಿಡು, ಏನು ಇನ್ನು ನಾನು ದಿನ ಕಟ್ಟಿ ಹಾಕ್ತೀನಿ, ವಾರಕ್ಕೊಂದ್ಸಲಿ ಏನೋ ಪರವಾಗಿಲ್ಲ, 1-2 ಅವರು ಕಷ್ಟಪಡೋಣ ಅಂಥೇಳಿ ನಾನು ಏನೇ ಹುಷಾರಿಲ್ಲ ಅಂದರೂ, ಏನೇ ಸುಸ್ತಿದ್ರೂ ನಾನು ಹೂವು ಕಟ್ಟೆ ಹಾಕೋದು. ಬಟ್ ನಿಜವಾಗ್ಲೂ ನನಗಿಂತ ನಮ್ಮಮ್ಮ ನನಗೆ ಪೂಜೆ ಮಾಡೋ ವಿಷಯದಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ನಾನು ಎಷ್ಟೋ ಸಲ ಹೇಳ್ತೀನಿ, ಬೇಡ ಬಿಡಮ್ಮ ನೀನೇನು ಹೋಗಬೇಡ ಹೂವು ತರೋದಕ್ಕೆ, ನಾನೇ ಹೋಗ್ತೀನಿ ಅಂದರೂ ಪಾಪ ನಮ್ಮಮ್ಮ ಕೇಳಲ್ಲ. ಕೆಲಸದಿಂದ ಸಾಕಾಗ್ಬಿಟ್ಟು ಬಂದಿರ್ತೀಯ, ನೀನು ಯಾಕೆ ಹೋಗ್ತೀಯ ಅಂತ. ಎಷ್ಟೇ ಕಷ್ಟ ಆದ್ರೂ ಪಾಪ ಅವ್ರು ಹೋಗಿ ತೊಗೊಂಬರ್ತಾರೆ. ಬಟ್ ನಾನು ಆಫೀಸ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅವ್ರು ಮಲ್ಲಿಗೆ ಹೂವು ಕನಕಾಂಬರ ಹೂವು ಯಾವಾಗೂ ಕಟ್ಟಿಬಿಟ್ಟಿರ್ತಾರೆ. ನಾನು ಬಂದು ರಾಯರ ವಿಗ್ರಹಕ್ಕೆ ಮತ್ತು ದೇವ್ರ ಫೋಟೋಗೆಲ್ಲ ಹಾರಗಳೆಲ್ಲ ನಾನೇ ಹೊಲಿಯೋದು. ನಮ್ಮಮ್ಮಗೆ ಹಾರ ಎಲ್ಲ ಹೊಲಿಯೋಕ್ಕೆ ಬರಲ್ಲ. ಹೂವು ಮಾತ್ರ ನಮ್ಮಮ್ಮ ತುಂಬ ಚೆನ್ನಾಗಿ ಕಟ್ಕೊಡ್ತಾರೆ. ನಾವು ಹೇಗೆ ಇಷ್ಟೊಂದು ಚೆನ್ನಾಗಿ ಹಾರ ಹೊಲಿಯೋದು, ಹೂವು ಕಟ್ಟೋದು ಮಾಡ್ತೀವಿ ಅಂದರೆ, ನನಗೆ ಬುದ್ಧಿ ಬಂದಾಗ ಚಿಕ್ಕ ವಯಸ್ಸಿಂದನೂ ನಾವು ಹೂವು ಕಟ್ತಾಯಿದ್ವಿ. ಸೊ ಹಂಗಾಗಿ ಇದು ನಮಗೆ ಒಂಥರ ಕಷ್ಟ ಅನಿಸಲ್ಲ ಹೂವು ಕಟ್ಟೋದಕ್ಕೆ ಹೊಲಿಯೋದಕ್ಕೆ. ನೋಡೋರಿಗೆ ಅಯ್ಯೋ ಯಾಕಪ್ಪ ಬೇಕು ಇಷ್ಟೊಂದು ತಲೆನೋವು, ಅಂಗಡಿನಲ್ಲಿ ತಂದುಬಿಡೋಣ ಅಂತ ಯೋಚನೆ ಮಾಡ್ತಾರೆ.
ಬಟ್ ನಮಗೇನಂದರೆ ಇದು ನೀರು ಕುಡ್ದಂಗೆ ನಾವು ಮೊದಲಿಂದನೂ ಹೂವು ಕಟ್ಟಿ ಅಭ್ಯಾಸ ಆಗೋಗಿರೋದ್ರಿಂದ ನಮಗಿದು ಕಷ್ಟ ಅನಿಸಲ್ಲ ಮತ್ತು ನಮ್ಗೆ ಒಂಥರ ಖುಷಿ ಆಗ್ತಾ ಇರುತ್ತೆ. ನನಗಂತೂ ಹೂವು ಕಟ್ಟೋದು ತುಂಬ ಖುಷಿನೇ. ಬಟ್ ಕೆಲವೊಂದೊಂದ್ಸಲಿ ಸುಸ್ತಾಗಿ ಹೋಗ್ಬಿಡುತ್ತೆ ಅಂತ ನಾನು ಸ್ವಲ್ಪ ಆವಾಗ ಯೋಚನೆ ಮಾಡ್ತೀನಿ ಅಷ್ಟೇ. ನಾವು ಎಷ್ಟೋ ವರ್ಷ ನಾವು ಜೀವನ ಮಾಡಿರೋದೇ ಹೂವು ಕಟ್ಟಿ ಜೀವನ ಮಾಡಿದ್ದೀವಿ. ಸೊ ಹಳೇದನ್ನೆಲ್ಲ ಯಾವತ್ತೂ ನಾನು ಮರೆಯೋದು ಇಲ್ಲ. ಆ ದೇವರು ಭಗವಂತ ನನಗೆ ಎಷ್ಟು ಶಕ್ತಿ ಕೊಡ್ತಾರೆ ನನಗೆ ಈ ಥರ ಸೇವೆ ಮಾಡೋದಕ್ಕೆ, ಅಲ್ಲಿ ತನಕನೂ ನಂಗೆ ಶಕ್ತಿ ಇರೋ ತನಕ ನಾನು ಹೂವು ತೊಗೊಂಬಂದು ಕಟ್ಟೆ ರಾಯರ ಫೋಟೋಕ್ಕೆ ಹಾಕಬೇಕು ಅನ್ನೋದೇ ನನಗೆ ಆಸೆ. ಫೈನಲಿ ಹೂವು ಎಲ್ಲ ಕಟ್ಟಿದ್ದು ಮುಗೀತು. ಗುರುವಾರ ಬೆಳಗ್ಗೆ ರಾಯರಿಗೆಲ್ಲ ಅಲಂಕಾರ ಮಾಡಿ ನೋಡೋದ್ರಲ್ಲಿ ಇದೆಯಲ್ಲ ಖುಷಿ, ಆ ಖುಷಿಗಿಂತ ಬೇರೆ ನನಗಿನ್ನೇನು ಬೇಡ.